ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಮನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗುಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಶರೀರದ ಅಸ್ತಿತ್ವ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರಾಣ ಇರುವವರೆಗೆ ಮಾತ್ರ ನಮ್ಮ ಶರೀರಕ್ಕೆ ಅಸ್ತಿತ್ವ ಇರುತ್ತದೆ. ಪ್ರಾಣ ಹೋದ ಬಳಿಕ ನಾವು ಜಡವಸ್ತು ಆಗುತ್ತೇವೆ. ಆದ್ದರಿಂದ ಪ್ರಾಣವು ಶರೀರದ ಆಶ್ರಯವನ್ನು ಪಡೆದಾಗಲೇ ಅದಕ್ಕೆ ಬೆಲೆ ಇರುತ್ತದೆ. ಅದರಂತೆ ನಮ್ಮ ಜೀವನ ಅಸ್ತಿತ್ವ ನಮ್ಮ ಹೆಂಡರು, ಮಕ್ಕಳು. ಜೀವನದ ಅಸ್ತಿತ್ವಕ್ಕೆ ಹೆಂಡರು, ಮಕ್ಕಳು ಆಶ್ರಯದಾತರು. ಅವರು ಹೋದರೆ ನಮ್ಮ ಜೀವನ, ನಮ್ಮ ಅಸ್ತಿತ್ವ ಹೋದಂತೆ. ಹೆಂಡತಿ, ಮಕ್ಕಳು ನಮ್ಮವರಲ್ಲ ಎಂದ ಕ್ಷಣ ನಮ್ಮ ಜೀವನ ಕೊನೆಯಾಯಿತು. ಆಸೆ ನಿರಾಸೆಯಾಗುತ್ತದೆ. ಅಂದರೆ ಕೂಡಿದ್ದು ಒಮ್ಮೆ ಅಗಲುತ್ತದೆ, ಏರಿದ್ದು ಒಮ್ಮೆ ಇಳಿಯುತ್ತದೆ, ಹುಟ್ಟಿದ್ದು ಸಾಯುತ್ತದೆ, ಕಟ್ಟಿದ್ದು ಬೀಳುತ್ತದೆ ಎಂಬ ಅರಿವು ನಿಜತತ್ವ ನಮಗೆ ಶಾಶ್ವತವಾದ ಸತ್ಯದ ಅರಿವಾಗಬೇಕು. ಅದು ಪರಮ ಸತ್ಯ, ಅಂತಿಮ ಸತ್ಯ. ಅದು ಬ್ರಹ್ಮಧ್ಯಾನವಾಗುತ್ತದೆ. ಆದ್ದರಿಂದ ನಾವು ಸ್ವ ಅಧ್ಯಾಯಿಯಾಗಿ ಅರಿವಿನ ನೆರವಿನಿಂದ ನಮ್ಮ ಜೀವನ ಸಾಗಿಸಬೇಕು. ತನ್ನನ್ನು ತಾನು ಅರಿತಾದ ಮೇಲೆ ಜೀವನ ಏನೂ ಇಲ್ಲ, ಎಲ್ಲ ಬಯಲಾಗುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಅರಿವಿನಿಂದ, ಪ್ರಜ್ಞೆಯಿಂದ ಸತ್ಯದ ಮಾರ್ಗದಲ್ಲಿ ನಾವು ನಡೆಯಬೇಕು. ನಿಜವನ್ನು ಅರಿತು ನಾವು ನಿಶ್ಚಿಂತರಾಗಬೇಕು. ಈ ಜಗತ್ತು ಯಾವಾಗಲೂ ಬದಲಾವಣೆ ಹೊಂದುತ್ತಲೇ ಇರುತ್ತದೆ ಎಂಬ ಅರಿವು ನಮಗಿರಬೇಕು. ಹೆಂಡರಾಗಲಿ, ಮಕ್ಕಳಾಗಲಿ, ಸಹೋದರರಾಗಲಿ, ಬಂಧು ಬಳಗದವರಾಗಲಿ, ನಮ್ಮಲ್ಲಿ ಹಣ ಇದ್ದಾಗ ಮಾತ್ರ ಅವರು ಕೂಡುತ್ತಾರೆ. ಕೂಡಿದ್ದು ಅಗಲುತ್ತದೆ ಎಂಬ ತಿಳುವಳಿಕೆ ಇರಬೇಕು. ನಮ್ಮ ಅನ್ನವನ್ನು ತಿಂದು ನಮ್ಮನ್ನೇ ಆಡಿಕೊಂಡು ಹೋಗುವವರು ಈ ಜಗತ್ತಿನ ನಿಯಮವಾಗಿರುತ್ತದೆ. ಆದ್ದರಿಂದ ಈ ಜಗತ್ತನ್ನು, ಈ ಸೃಷ್ಟಿಕರ್ತನನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ಜಗತ್ತು ಯಾವಾಗಲೂ ಬದಲಾವಣೆ ಆಗುತ್ತಿರುತ್ತದೆ ಎಂಬ ಅರಿವು ನಮಗಿರಬೇಕು. ಇಂದು ಇದ್ದದ್ದು ನಾಳೆ ಇರುವುದಿಲ್ಲ. ಇಂದು ಕ್ಷಣದಲ್ಲಿ ಮತ್ತೊಂದು ಕ್ಷಣವಾಗುತ್ತದೆ. ಹೀಗೆ ಆಕಾರದಲ್ಲಿ, ರೂಪದಲ್ಲಿ ಸಮಯ ಬಂದಾಗ ಕ್ಷಣ ಕ್ಷಣಕ್ಕೂ ಈ ಜಗತ್ತು ಬದಲಾಗುತ್ತದೆ. ಆ ಬದಲಾವಣೆಯೇ ನಮ್ಮ ಅವಸ್ಥೆಯ ಬದಲಾವಣೆ. ಉದಾಹರಣೆ, ನಾವು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ, ಹೀಗೆ ನಮ್ಮ ಜೀವನ ಬದಲಾಗುತ್ತಾ ಹೋಗುತ್ತದೆ. ಇವತ್ತು ಕುರುಪಿಯಾದವರು ನಾಳೆ ಸುಂದರ ಆಗಬಹುದು. ಇವತ್ತು ಸಣ್ಣದ ಇದ್ದರೂ ನಾಳೆ ದೊಡ್ಡದಾಗಿರಬಹುದು. ಇವತ್ತು ಬಡವ ಇದ್ದವನು ನಾಳೆ ಶ್ರೀಮಂತನಾಗಬಹುದು. ಹೀಗೆ ಕ್ಷಣ ಕ್ಷಣಕ್ಕೂ ಈ ಜಗತ್ತಿನ ಚಲನವಲನಗಳು ಬದಲಾಗುತ್ತವೆ ಎಂಬುದನ್ನು ಅರಿತಿರಬೇಕು. ಅದು ಜ್ಞಾನ, ಪ್ರಜ್ಞೆ, ಜಾಗೃತಿಯಿಂದ. ಈ ಜಗತ್ತು ನಿಸರ್ಗ ಸುಂದರವಾದರೂ ಸಹಿತ ನಾವು ನಮ್ಮನ್ನು ಅರಿತಿರಬೇಕು. ನಮ್ಮ ಭಾವ ದುರ್ಭಾವವಾಗಬಾರದು. ನಮ್ಮ ತನು ಮನಧನಗಳು ಸ್ವಚ್ಛವಾಗಿರಬೇಕು. ಅಂದರೆ ಆ ಸೊನಗ ಮುಟ್ಟದ ಮುನ್ನ ನಮ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸ್ವಚ್ಛವಾಗಿರಬೇಕು. ಅವು ಶಿವನಿಗೆ ಮೀಸಲಾಗಿರಬೇಕು. ಕತ್ತಲೆ ಹೋದ ಬಳಿಕ ಬೆಳಕು ಬಂದೇ ಬರುತ್ತದೆ ಎಂಬ ಸತ್ಯವನ್ನು ನಾವು ಅರಿತಿರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹಿಡಿ, ಯಾವುದು ಬಿಡು, ಯಾವುದು ಬೇಕು, ಯಾವುದು ಬೇಡ ಎಂಬುದನ್ನು ಅರಿತಿರಬೇಕು.
ಅಗತ್ಯದ ತಕ್ಕಂತೆ ನಮ್ಮ ಜೀವನ ಸಾಗಿಸಬೇಕು. ಇಲ್ಲದ್ದನ್ನು ನಾವು ಆಶಿಸಬಾರದು. ಅದು ಆಸೆಯೇ ದುಃಖಕ್ಕೆ ಕಾರಣ. ಆದ್ದರಿಂದ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿ ಅವುಗಳ ಬೆನ್ನು ಹತ್ತಬಾರದು. ಆಸೆ ಎಂದರೆ ಸ್ವಪ್ರಲೋಭನ, ಆಮಿಷವೆಂದರೆ ಮತ್ತೊಬ್ಬರಿಂದ ಆಗುವ ಪ್ರಲೋಭನೆಗಳು. ಹೀಗೆ ಈ ಜೀವನ ಹುಸಿಯಾಗಿರುತ್ತದೆ ಎಂಬ ನಿಜ ಅರ್ಥವನ್ನು ತಿಳಿದುಕೊಳ್ಳಬೇಕು. ಇದು ವೃಥಾ ವ್ಯರ್ಥ ಬದುಕು. ಅದಕ್ಕಾಗಿ ಲೌಕಿಕ ಸ್ವಾರ್ಥದ ಬಯಕೆಗಳಿಗಿಂತ ಶಾಶ್ವತವಾದಂಥ ಸುಖವನ್ನು ನಾವು ಬಯಸಬೇಕು. ಅದು ಶಿವನಾಮ ಸ್ಮರಣೆ ಮಾಡಿದಾಗ ಮಾತ್ರ ಸಾಧ್ಯ. ವಿಷಯ ಲೌಕಿಕಗಳಿಗೆ, ಸ್ವಾರ್ಥಪರದ ಬಯಕೆಗಳಿಗೆ, ಅವುಗಳನ್ನು ಪಡೆಯುವ ಸಲುವಾಗಿ ನಾವು ಬೆನ್ನು ಹತ್ತುತ್ತೇವೆ, ಸುಸ್ತಾಗಿ ಹೋಗಿಬಿಡುತ್ತೇವೆ. ಅವು ಎಂದೂ ನಮ್ಮನ್ನು ಹಿಂಗಿಸುವುದಿಲ್ಲ. ಅದಕ್ಕಾಗಿ ನಾನು, ನನ್ನದು, ನನಗಾಗಿ ಎಂಬ ಈ ಭ್ರಮಾತೀತವಾದ ಆಲೋಚನೆಗಳನ್ನು ಬಿಟ್ಟು ಲೌಕಿಕ ಸ್ವಾರ್ಥಪರ ಸಂಬಂಧಗಳನ್ನು ಬಿಟ್ಟು ಅವುಗಳನ್ನು ಮೀರಿ ಆ ಪರಮ ಸತ್ಯದ ಕಡೆಗೆ ನಮ್ಮ ಜೀವನ ಸಾಗಬೇಕು. ಅಂದಾಗ ನಮ್ಮ ಜೀವನ ಪರಮ ಪಾವಿತ್ರತೆಯಿಂದ ಕೂಡುತ್ತದೆ. ಏನು ಇದ್ದುದರಲ್ಲಿ ನಾವು ಚೆನ್ನಾಗಿ ಅನುಭವಿಸಬೇಕು. ಇಲ್ಲದ್ದನ್ನು ಬಯಸಿ ಅವಘಡಕ್ಕೆ ಸಿಕ್ಕಿ ಹಾಕಿಕೊಳ್ಳಬಾರದು. ನಮ್ಮ ಪಾಲಿನದು ಪಂಚಾಮೃತ ಎಂದೇ ಸಂತೋಷ ಪಡಬೇಕು. ಇನ್ನೊಬ್ಬರ ವಸ್ತು, ಇನ್ನೊಬ್ಬರ ಪಡಿ ಪದಾರ್ಥಗಳು ನಮ್ಮದಲ್ಲ ಎಂಬ ಭಾವ ಇರಬೇಕು. ಅವುಗಳಿಗೆ ಕೈ ಹಾಕಬಾರದು. ಅಂದರೆ ನಾವು ಮಾಡಿದ ಕರ್ಮಗಳು ಸಂಚಿತ ಕರ್ಮಗಳಾಗಲಿ, ಪ್ರಾರಬ್ಧ ಕರ್ಮಗಳಾಗಲಿ, ಆಗಮ ಕರ್ಮಗಳಾಗಲಿ ಅವು ನಮ್ಮನ್ನು ಬಿಡುವುದಿಲ್ಲ. ಕೊನೆ ಗಳಿಗೆಯಲ್ಲಾದರೂ ಅವು ನಮ್ಮನ್ನು ಚುಚ್ಚಿ ಸಾಯಿಸುತ್ತವೆ. ಆದ್ದರಿಂದ ಈ ಜಗತ್ತು ಸುಂದರವಾದರೂ ಜಗತ್ತನ್ನು ಪರಿಶೋಧಿಸಿ ನಾವು ಬಾಳಬೇಕು. ನಮ್ಮಲ್ಲಿ ಸಹನೆ, ಶಾಂತಿ, ತಾಳ್ಮೆ, ಕೋಪ ಇವುಗಳನ್ನು ಬಿಟ್ಟು ಶಾಂತಿ, ಸಹನೆ, ತಾಳ್ಮೆಯಿಂದ ಬದುಕಬೇಕು. ಅಂದರೆ ನಮ್ಮಲ್ಲಿ ಸಹನತೆ ಗುಣ ಇರಬೇಕು. ಯಾರಾದರೂ ನಿಂದಿಸಿದರೆ, ಯಾರಾದರೂ ಬೈದರೆ, ಯಾರಾದರೂ ಚಾಡಿ ಹೇಳಿದರೆ, ಯಾರಾದರೂ ಹೊಡೆದರೂ ಬಡಿದರೂ ಸಹಿತ ಸಹಿಸಿಕೊಳ್ಳುವ ಸಾಮರ್ಥ್ಯ ನಮ್ಮದಾಗಬೇಕು. ಅವರು ಬೈದರು, ಅವರು ಹೊಗಳಿದರು, ಅವರು ಚಾಡಿ ಹೇಳಿದರು, ಅವರು ಮಾಟ ಮಂತ್ರ ಮಾಡಿದರು, ಹೀಗೆ ಎಲ್ಲಗಳನ್ನು ನಾವು ಅರಿತಿದ್ದೇ ಆದರೆ ಅವುಗಳಿಂದ ನಾವು ತಾಪ ಮಾಡಿಕೊಳ್ಳಬಾರದು. ತಾಳಿದವನು ಬಾಳಿಯಾನು ಎಂಬಂತೆ ನಾವು ಅಧ್ಯಾಯದಿಂದ, ಅನುಭವದಿಂದ ಈ ಸುಂದರ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಳಬೇಕು. ಯಾರು ಕಾಮನೆಗಳು, ವಾಸನೆಗಳು, ನಾನು, ನನ್ನದು, ಮೋಹ ಅವರಲ್ಲಿ ಇರುವುದಿಲ್ಲವೋ ಅವನು ಕಾಮ, ಮೋಹ, ಲೋಭ, ಮದ, ಮತ್ಸರ ಇವುಗಳನ್ನು ಅವನು ಉದಾಸೀನ ಕಾಣುತ್ತಾನೆ. ವೈರಾಗ್ಯ, ವಿರಕ್ತಿಯಿಂದ ಬಾಳಿ ಶಿವನ ನಾಮವನ್ನು ಸ್ಮರಿಸಿ ಶಿವನಲ್ಲೇ ಐಕ್ಯನಾಗುತ್ತಾನೆ. ಆದ್ದರಿಂದ ಈ ಜಗತ್ತಿನಲ್ಲಿ ನಾವು ಪ್ರೇಮವನ್ನು ಹಂಚಿ, ಜ್ಞಾನವನ್ನು ಹಂಚಿ, ದೇವನನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ನಾವು ಪ್ರೀತಿಸಿ ಪವಿತ್ರರಾಗುವ ಭಾವವನ್ನು ತಾಳಿ ಶಿವನ ಮೆಚ್ಚುಗೆಯನ್ನು ಪಡೆಯಬೇಕು. ಅಂತಹ ಶಿವನ ಮೆಚ್ಚುಗೆಯನ್ನು ನೀವು ಪಡೆದು ಸುಂದರ ಜೀವನವನ್ನು ಸಮೃದ್ಧಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.